ಬಗ್ಗೆ ಐಡಿಯಾ ಬಂತು. ಸೊ ಇಲ್ಲಿ ಬಂದು ಜಾಯಿನ್ ಆದ್ಮೇಲೆ ಸರ್ ಎಕ್ಸ್ಪೀರಿಯನ್ಸ್ ನಾವು ಸ್ವಲ್ಪ ಕಲಿತೀವಿ. ಸೊ ಎಡಿಟಿಂಗ್ ಮಾಡಕ್ಕೆ ಕಲಿತೀವಿ. ಥ್ಯಾಂಕ್ ಯು ಸರ್. ನರಸಿಂಹಮೂರ್ತಿ ಎನ್ ಅವ್ರನ್ನ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ಗೆ ಮೋಸ್ಟ್ ಒಂದು 10% ನಾವು ಕಲ್ತಿದ್ವಿ. ನಾನು ಅಕ್ಕಪಕ್ಕದಲ್ಲಿ ಕಲ್ತಿದ್ದೆ. ಮತ್ತೆ ಅವ್ರು ಹೇಳ್ಕೊಟ್ಟಿರೋದು ನೋಡಿದ್ರೆ 50 to 80% ವರೆಗೂ ನಾನು ರೀಚ್ ಆಗಿದ್ದೀನಿ. ಅಶ್ವಿನಿ ಎಸ್ ಅವರನ್ನ ಸ್ಟೇಜ್ ಮೇಲೆ ಕರೀತಾ ಇದೀನಿ. Actually, it was a very good experience learning here. ಇಲ್ಲಿ ಜಾಯಿನ್ ಆಗಿದ್ದಕ್ಕಿಂತ ಮುಂಚೆ ಸೇಮ್ ನನಗೆ ಎಡಿಟಿಂಗ್ ಇದರಲ್ಲಿ ಏನೇನಿರುತ್ತೆ ಗೊತ್ತಿತ್ತು, ಬಟ್ ಹೇಗೆ ಮಾಡೋದು ಅಂತ ಏನೂ ಐಡಿಯಾ ಇರಲಿಲ್ಲ. ನನಗೆ ಮಾಡೋದಕ್ಕಾಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಪ್ರಾಸೆಸ್ ತುಂಬ ಈಸಿ ಇತ್ತು. ವಾಸ್ ಆಲ್ ಬಿಕಾಸ್ ಆಫ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಕೇಶ್ ಅಂತ ಈಗ ಬಂದು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಿದ್ದೆ, ಚೆನ್ನಾಗಿತ್ತು. ನಾನು ಸ್ಕ್ರೋಲ್ ಮಾಡುವಾಗ ಸ್ಟುಡಿಯೋ ಇನ್ಸ್ಟಿಟ್ಯೂಟಲ್ಲಿ ಸಂಸ್ಥೆ ಸಿಕ್ತು, ಬಂದು ನೋಡಿದೆ, ಚೆನ್ನಾಗಿತ್ತು ಅನಿಸ್ತು. ನಾನು ಚಾನಲ್ ಅಭಿಜಿತ್ ಸರ್ ಹತ್ರ ಕೇಳ್ಕೊಂಡೆ, ಈ ಥರ ವಿಡಿಯೋ ಹಿಂಗೆ ಮಾಡೋದು, ಗ್ರಾಫಿಕ್ ಡಿಸೈನಿಂಗ್ ಹಿಂಗೆ ಮಾಡೋದು, ಫೋಟೋ ಶೂಟ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡೆ. ಈ ಐಡಿಯಾ ಕೊಟ್ಟಂಗೆ ನಾವು ಅಭ್ಯಾಸ ಮಾಡ್ತಿದ್ದೆ. ಬೇಸಿಕ್ ನನಗೆ ಏನು ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನಗೆ ಯೂಟ್ಯೂಬ್ ಚಾನಲ್ಗೆ ಎಡಿಟಿಂಗ್ ಮಾಡ್ಕೊಂಡು ಪರ್ಪಸ್ಗೆ ನಾನು ಜಾಯ್ನ್ ಆಗಿದ್ದು. ಸೊ ಚೆನ್ನಾಗಿ ಕಲ್ತಿದ್ದೀನಿ. ಮುಂದೆ ಇನ್ನೂ ಬೇರೆ ಕೋರ್ಸ್ ಜಾಯ್ನ್ ಆಗಬೇಕನ್ನೋ ಉದ್ದೇಶ ಇದೆ. ಜಾಯ್ನ್ ಆಗಿ. ಎಡಿಟಿಂಗ್ ಬಗ್ಗೆ ಒಲವಿತ್ತು, ಆದರೆ ಹೇಗೆ ಕಲಿಯೋದು, ಹೇಗೆ ಅದನ್ನ ಪೂರ್ಣಗೊಳಿಸ್ಕೊಳ್ಳೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಒಳ್ಳೆ ಗುರು ಸಿಕ್ಕಿದ್ರೆ ಗುರಿ ತಲುಪಕ್ಕೆ ಸುಲಭ ಆಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಒಳ್ಳೆ ಗುರು ಸಿಕ್ಕಿದ್ರು ನನಗೆ. ಸೊ ಆ ಕಾರಣದಿಂದ ನಾನು ಈ ಮಟ್ಟಿಗೆ ನಾನೇನೇ ಔಟ್ಪುಟ್ ಬಂದಿದ್ರು ಅದಕ್ಕೆಲ್ಲ ಕಾರಣ ನನ್ನ ಗುರುಗಳೇ. ನಾನು ಅವ್ರಿಗೆ ಶುಭವಾಗಿ ನಮಸ್ತೀನಿ. ಎಲ್ಲರಿಗೂ ಈ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಜಾಯ್ನ್ ಆಗೋಕೆ ಮುಂಚೆ ನಾನು ಕೂಡ ಎಲ್ಲರೂ ಬಂದಂಗೆ ಇನ್ಸ್ಟಾಗ್ರಾಮ್ ನೋಡ್ಕೊತಾ ಬಂದೆ. ನನಗೊಂದು ಹೊಸ ಅನುಭವ ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಇತ್ತು. ಕಲಿತು ಒಂದಿಷ್ಟು ನಾನು ಕೂಡ ಏನೋ ಮಾಡ್ಬೋದು ಅನ್ನೋದನ್ನ ಕಲಿಯೋದಕ್ಕೆ ಒಂದು ಕಾರಣ ಆಗಿರುವಂತ ನಮ್ಮ ಸರ್ ಮತ್ತೆ ಇಷ್ಟು ಬಿಗ್ ಸ್ಕ್ರೀನ್ ಸ್ಟುಡಿಯೋಗೆ ನಾನು ಧನ್ಯವಾದಗಳು.